ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿದ್ದಾರೆ. CLP ಮೀಟಿಂಗ್. ಕುರ್ಚಿ ಕದನದ ಹೊತ್ತಲ್ಲೇ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ. ಯತೀಂದ್ರ ಎಪಿಸೋಡ್ ನೀಡುತ್ತಾ ಹೊಸ ತಿರುವು ಅಂತಕ್ಕಂಥ ಪ್ರಶ್ನೆ. DKಶ ಬಣದಿಂದ ಶಾಸಕರಿಂದ ನಡೆಯುತ್ತಾ ಗೆರಿಲ್ಲಾ ಅಟ್ಯಾಕ್ ಗೊತ್ತಿಲ್ಲ. ಎಲ್ಲರೂ ಹೈಕಮಾಂಡ್ ಹೇಳಿದ ಮೇಲೆ ಸುಮ್ಮನಾಗಿದ್ದಾರೆ. ಯತೀಂದ್ರ ಒಬ್ಬರು ಸುಮ್ಮನಾಗಿಲ್ಲ. ಕೇಳ್ತಾರೆ. CM DCM ಕುರ್ಚಿ ಕದನದ ಬಳಿಕ ಮೊದಲ ಶಾಸಕಾಂಗ ಸಭೆ. ಶಾಸಕರಿಗೆ CM DCM ಇಬ್ಬರೂ ಸೇರಿ ಕೊಡುವ ಸಂದೇಶ ಏನು? ಹಾಗಾದರೆ CM DCM ಬ್ರೇಕ್ಫಾಸ್ಟ್ ಆದ ಮೇಲೆ ನಡೀತಾ ಇರತಕ್ಕಂಥ ಮೊದಲ ಶಾಸಕಾಂಗ ಸಭೆ. ಇಬ್ಬರು ದೆಹಲಿಗೆ ಹೋಗುವ ಮುನ್ನ ನಡೆಯುವ ಕೊನೆ ಸಭೆ ಕೂಡ ಹೌದು ಅಂತ ಹೇಳ್ತಾ ಇದ್ದಾರೆ. ಶಾಸಕರಿಗೆ ಹಿಂದಿನ ಬೆಳವಣಿಗೆ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರಾ ಇಬ್ಬರು ನಾಯಕರು? ದೆಹಲಿ ಸಭೆ ಬಗ್ಗೆ ಏನಾದರೂ ಹಿಂಟ್ ಕೊಡ್ತಾರಾ? ಇವೆಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನ ಶಾಸಕಾಂಗ ಸಭೆ. ಶಾಸಕಾಂಗ ಸಭೆ ಅಂತಂದಾಗ ಸಾಮಾನ್ಯವಾಗಿ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಹೇಗೆ ವಿರೋಧ ಪಕ್ಷಗಳನ್ನ ಎದುರಿಸಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಮಾರ್ಗದರ್ಶನಗಳನ್ನ ಕೊಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಅಧಿವೇಶನದ ಸಂದರ್ಭದಲ್ಲಿ ನಡೆಯೋ ಶಾಸಕಾಂಗ ಸಭೆಯಲ್ಲಿ ಸದನದಲ್ಲಿ ಶಾಸಕರು ಹೇಗಿರಬೇಕು ಅನ್ನೋದನ್ನ ಒಂದಷ್ಟು ಮಾರ್ಗದರ್ಶನಗಳನ್ನು ಹಿರಿಯ ನಾಯಕರು ಕೊಡ್ತಾರೆ. ಬಟ್ ಈಗ ಕರೆದಿರ್ತಕ್ಕಂಥ ಸಭೆ ಈ ಕುರ್ಚಿ ಕಿತ್ತಾಟದ ಸಂದರ್ಭದಲ್ಲಿ ಕರೆದಿರೋ ಸಭೆ. ಸೊ ಏನಾಗ್ಬೋದು ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಅಂತ? ಅರವಿಂದ್, ಸಹಜವಾಗಿ ಯಾಕಂದ್ರೆ ವಿಪಕ್ಷವನ್ನ ಹೇಗೆ ಎದುರಿಸಬೇಕು ನಾವು, ಅದಕ್ಕೆ ನಮ್ಮ ಕೌಂಟರ್ ಏನಿರಬೇಕು, ನಮ್ಮ ಡಿಫೆನ್ಸ್ ಏನಿರಬೇಕು, ಇದೆಲ್ಲವೂ ಕೂಡ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಆಗುವಂತ ಚರ್ಚೆ. ಜೊತೆಗೆ ಶಾಸಕರುಗಳ ತಮ್ಮ ಅಹವಾಲುಗಳಿದ್ರೆ, ಸರ್ಕಾರದ ಮಟ್ಟದಲ್ಲಿ ಆಗುವಂತ ಕೆಲಸದ ವಿಚಾರ ಇದ್ರೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಆದ್ರೆ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು. ಕಾರಣ ಏನು ಅಂದ್ರೆ CM DCM ಇಬ್ಬರ ನಡುವೆ ನಡೆದಂತ ಕುರ್ಚಿ ಕಿತ್ತಾಟ ಏನಿತ್ತು, ಆ ಕುರ್ಚಿ ಕಿತ್ತಾಟದ ನಂತರ ಅದು ಪ್ಯಾಚಪ್ ಆಯ್ತು, ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು, ಇವೆಲ್ಲದರ ನಂತರ ನಡೀತಿರುವ ಮೊದಲ ಶಾಸಕಾಂಗ ಪಕ್ಷದ ಸಭೆ. ತೆರೆಮರೆಯಲ್ಲಿ ಸಿದ್ದರಾಮಯ್ಯ 5 ವರ್ಷ CM ಆಗಬೇಕು ಅನ್ನೋ ಹೇಳಿಕೆಯನ್ನು ಕೊಡ್ತಿದ್ದು ಬೇರೆ, ಅಥವಾ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ DK ಶಿವಕುಮಾರ್ ಅಂತ ಅವ್ರ ಬೆಂಬಲಿಗರು ಹೇಳ್ತಾ ಇದ್ದು ಬೇರೆ, 2.5 ವರ್ಷದ ಡೆಡ್ಲೈನ್ ಕೊಡ್ತಾ ಇದ್ದಿದ್ದು ಬೇರೆ. ಆದರೆ ಯಾವಾಗ CM DCM ಇಬ್ಬರೇ ನೇರವಾಗಿ ಒಂದು ಜಟಾಪಟಿಯನ್ನು ನಡೆಸ್ಕೊಳ್ತಾರೆ, ಪೋಸ್ಟ್ ವಾರ್ ನಡೆಯುತ್ತೆ ಇಬ್ಬರ ನಡುವೆ, ಅವೆಲ್ಲವೂ ಆದ ನಂತರ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ಅಂದ್ರೆ ಒಂದು ರೀತಿ ಬಹಿರಂಗವಾಗಿದೆ ಇಲ್ಲಿ ಏನೋ ನಡೆಯುತ್ತೆ, ಮತ್ತೆ ಏನೋ ನಡಿಬೇಕಾಗಿದೆ ಅಥವಾ ಏನೋ ನಡೀತಾ ಇದೆ ಅವರ ನಡುವೆ ಅನ್ನುವಂಥದ್ದೆಲ್ಲವೂ. ಹಾಗಾಗಿ ಇದೆಲ್ಲ ಆದ್ಮೇಲೆ ಇಬ್ಬರು ಇವತ್ತು CLP ಸಭೆಯಲ್ಲಿ ಏನನ್ನ ಹೇಳ್ತಾರೆ ಶಾಸಕರಿಗೆ? ಹಾಗಾದ್ರೆ ಯಾಕಂದ್ರೆ ಶಾಸಕಾಂಗ ಪಕ್ಷದ ನಾಯಕರಾಗಿ CM ಅವರು ಇರ್ತಾರೆ, ಹಾಗೆ ಉಪಮುಖ್ಯಮಂತ್ರಿಯಾಗಿ ಸರ್ಕಾರದ ಭಾಗ ಮತ್ತು ಪಕ್ಷದ ಅಧ್ಯಕ್ಷರಾಗಿ ಕೂಡ DK ಶಿವಕುಮಾರ್ ಅವರು ಇರ್ತಾರೆ. ಪಕ್ಷ ಮತ್ತು ಸರ್ಕಾರದ ಭಾಗವಾಗಿ ಇಬ್ಬರು ಕುಳಿತುಕೊಂಡು ನಮ್ಮ ನಡುವೆ ಏನಾಗಿದೆ ಅನ್ನೋದು ಹೇಳ್ತಾರಾ, ಅಥವಾ ಸದ್ಯಕ್ಕೆ ಹೈಕಮಾಂಡ್ ನೀವು ಕೊಟ್ಟಿರೋದ್ರಿಂದ ನೀವು ಏನನ್ನು ಕೇಳಬೇಡಿ ಅನ್ನೋ ಮಾತನ್ನು ಹೇಳ್ತಾರಾ, ಅಥವಾ ಹೈಕಮಾಂಡ್ ಕರೆದಾಗ ಹೋಗಿ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಬರ್ತೀವಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರಾ? ಏನನ್ನು ಹೇಳ್ತಾರೆ ಅನ್ನೋದೇ ಕುತೂಹಲ. ಜೊತೆಗೆ ಶಾಸಕರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಯಾಕಂದ್ರೆ ಯತೀಂದ್ರ ಅವರು 5 ವರ್ಷ CM ಹೇಳಿಕೆಯನ್ನು ಪದೇ ಪದೇ ಕೊಡ್ತಾ ಇದ್ರು ಕೂಡ ಬೇರೆಯವರೆಲ್ಲ ಸುಮ್ಮನಿದ್ದಾಗ ಅವ್ರು ಕೊಡ್ತಾ ಇದ್ದಾರೆ ಅನ್ನೋ ವಿಚಾರ ಮುನ್ನೆಲೆಗೆ ಬರುತ್ತೆ ಚರ್ಚೆಗೆ. ಹೀಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತಹ ಶಾಸಕಾಂಗ ಪಕ್ಷದ ಸಭೆ ಇವತ್ತು ನಡೆಯುವ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಸುಕೇಶ್, ಧನ್ಯವಾದ.